ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆಲ್ ಇನ್ ಒನ್ ಚಾನೆಲ್. ಇವತ್ತು ನಾವು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಕಸ್ಟರ್ಡ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅಂದರೆ ಆ್ಯಪಲ್, ಹಾಗೆ ಮ್ಯಾಂಗೋ, ಬನಾನಾ, ದಾಳಿಂಬೆ, ಖರ್ಜೂರ, ಡ್ರೈ ಗ್ರೇಪ್ಸ್, ಗೋಡಂಬಿ, ಬಾದಾಮ್. ಹಾಗೆ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಲು ತಗೊಳ್ಳಿ. ನಾನಿಲ್ಲಿ 3/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಅದಕ್ಕೆ ಹಾಕಿಬಿಟ್ಟು ಅದು ಕುದಿಬೇಕು. ಹಾಲು ಕುದಿಯುವಾಗ ನೀವು ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಬಳಸ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಶುಗರನ್ನು ಹಾಕೊಂಡಾದಮೇಲೆ ಚೆನ್ನಾಗಿ ತಿರುಗಿಸಿ ಶುಗರ್ ಕರಗಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನ ಕುದಿಲಿಕ್ಕೆ ಬಿಡಿ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇವಾಗ ಹಾಲು ಕುದೀತಾ ಇರುವಾಗ ಹೀಗೆ ತಿರುಗಿಸಿ ಆದಮೇಲೆ ಶುಗರ್ ಟೇಸ್ಟ್ ಕೂಡ ನೋಡ್ಕೋಬೋದು. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ. ಪುನಃ ಶುಗರ್ ಬೇಕಂದರೆ ಹಾಕ್ಕೊಳ್ಳಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲು ತಗೊಂಡು ಅದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇದು ನೀಟಾಗಿ ಕರಗಬೇಕು, ಗಂಟಿರಬಾರ್ದು. ಹಾಗೆ ಅದನ್ನ ಕರಗಿಸಿ ಆದಮೇಲೆ ಆ ಕುದೀತಾ ಇರೋ ಹಾಲಿಗೆ ಆ ಮಿಕ್ಸ್ ಮಾಡಿರೋ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಇದು ಕೂಡ ಚೆನ್ನಾಗಿ ಕುದಿಬೇಕು. ನೀಟಾಗಿ ಕುದೀತಾ ಇರುವಾಗ ಕುದ್ದಾದ್ಮೇಲೆ ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಟಾದಮೇಲೆ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಫ್ರೂಟ್ಸ್ನೆಲ್ಲ ಇಲ್ಲಿ ಅದಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲಿ ನನಗೆ ಎಷ್ಟು ಫ್ರೂಟ್ಸ್ ಅವೈಲೇಬಲ್ ಇದೆ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೀಸನಲ್ ಫ್ರೂಟ್ಸ್ ಯಾವುದೆಲ್ಲ ಸಿಗುತ್ತೋ ಅದನ್ನೆಲ್ಲ ನೀವು ಹಾಕೋಬೋದು. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನಿಮಗೆ ಬೇರೆ ಯಾವುದಾದ್ರು ಆ್ಯಡ್ ಮಾಡ್ಕೋಬೋದು ಅಂದರೆ ಅದನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರುವ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ, ಕಸ್ಟರ್ಡ್ ರೆಡಿಯಾಗಿದೆ. ಇಲ್ಲಿ ನಾನು 2 ರೀತಿಯಲ್ಲಿ, ಒಂದು ಡ್ರೈ ಫ್ರೂಟ್ಸ್ ಮತ್ತು ಫ್ರೆಶ್ ಫ್ರೂಟ್ಸ್ ಎರಡನ್ನು ತೊಗೊಂಡು ಕಸ್ಟರ್ಡನ್ನು ರೆಡಿ ಮಾಡಿದ್ದೀನಿ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾದ ರೆಸಿಪಿ ಕೂಡ. ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೋಬೋದು. ಹಾಗೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನೆಕ್ಸ್ಟ್ ನಾವು ಯಾವುದಾದ್ರು ಮೆನ್ಯೂಸ್ ಆಗಿರ್ಬೋದು, ರೆಸಿಪೀಸ್ ಆಗಿರ್ಬೋದು ಹಾಕಿದಾಗ ನಿಮಗೆ ಅದರದ್ದು ನೋಟಿಫಿಕೇಷನ್ ಕೂಡ ಬರುತ್ತೆ. ಆಗ ಈಸಿಯಾಗಿ ಕೂಡ ನಿಮಗೆ ನಮ್ಮದು ರೆಸಿಪೀಸ್ ಮತ್ತು ಇದನ್ನು ನೋಡ್ಕೋಬೋದಾಗುತ್ತೆ. ಥ್ಯಾಂಕ್ ಯು.